ಸ್ನೇಹಿತರೆ, ಇಲ್ಲಿ ಗಮನ ಕೊಡಿ. ನೀವು ರಿಟರ್ನ್ ಎಕ್ಸಾಮ್ ಆಗಸ್ಟ್ 2, 2026ಕ್ಕೆ ಬರ್ದಿದ್ದೀರಾ. ಓಕೆ, ಪೊಲೀಸ್ ಎಕ್ಸಾಮ್. ಈಗಾಗಲೇ ನಿಮ್ಮ ಕಟಪ್ ನಿಮಗೆ ಗೊತ್ತಾಗಿದೆ, ಎಷ್ಟು ಬರ್ಬೋದು ಆನ್ಸರ್ ಕೀ ನೋಡಿದ್ಮೇಲೆ. ಇನ್ನೇನು ಮೆರಿಟ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಬರೋ ಚಾನ್ಸಸ್ಗೆ ನೀವು ಕಾಯ್ತಾ ಕೂತಿದ್ದೀರಿ. ರನ್ನಿಂಗ್, ಫಿಸಿಕಲ್ಗೆ, ರನ್ನಿಂಗ್, ಲಾಂಗ್ ಜಂಪ್, ಹೈ ಜಂಪ್ಗೆಲ್ಲ ರೆಡಿ ಕೂತಿದ್ದೀರಿ. ಇಷ್ಟು ದೂರ ಬಂದ ಮೇಲೆ ಖಾಕಿ ಯೂನಿಫಾರ್ಮ್ ಕೈಗೆ ಸಿಗೋಕೆ ಇನ್ನೇನು ಬಾಕಿ ಇದೆ ಅಂತ ಅನ್ಕೊಂಡಿದ್ದೀರಾ ನೀವು? ಇಲ್ಲ ಸ್ನೇಹಿತರೆ, ಇನ್ನೊಂದು ತುಂಬಾ ಮುಖ್ಯವಾದ ಹಂತ ಇದೆ. ಅದು ಏನಂದ್ರೆ ಪೊಲೀಸ್ ವೆರಿಫಿಕೇಶನ್. ಹೆಂಗೆ ಪಾಸ್ಪೋರ್ಟ್ ವೆರಿಫಿಕೇಶನ್ ಎಲ್ಲ ಮಾಡ್ತಾರಲ್ಲ, ಇವಾಗ ನೋಡಿದಿರಲ್ಲ ಆರ್ಮಿ, ಏರ್ಫೋರ್ಸ್ ಹಾಗೆಲ್ಲ ಇದಕ್ಕೂ ಪೊಲೀಸ್ ವೆರಿಫಿಕೇಶನ್ ಇರುತ್ತೆ. ಇಲ್ಲಿ ಒಂದು ಸಣ್ಣ ತಪ್ಪು, ಒಂದು ಸಣ್ಣ ನಿರ್ಲಕ್ಷ್ಯ, ಅದಾದ್ಮೇಲೆ ನೀವು ಅಯ್ಯೋ ಇದನ್ನ ಮೊದಲೇ ಗಮನಿಸಬೇಕಿತ್ತು ಅಂತ ಪರಿಸ್ಥಿತಿಗೆ ತಂದ್ಕೋಬೇಡಿ. ಹಾಗಾಗಿ ಇವತ್ತಿನ ವಿಡಿಯೋವನ್ನು ಕೊನೆವರೆಗೂ ನೋಡಿ. ತುಂಬಾ ಜನ ಪೊಲೀಸ್ ವೆರಿಫಿಕೇಶನ್ ಅಲ್ಲಿ ರಿಜೆಕ್ಟ್ ಆಗಿದ್ದಾರೆ. ತುಂಬಾ ಉದಾಹರಣೆ ಇದೆ ಸ್ನೇಹಿತರೆ. ರಿಟರ್ನ್ ಎಕ್ಸಾಮ್ ನಲ್ಲಿ ನಿಮ್ಮ ಹೆಸರು ಬಂತು ಅಂದ್ರೆ ನಿಮ್ಗೆ ಕಟ್ ಆಫ್ ಬಂದಿದೆ ಅಂತ ಖುಷಿ ಆಗ್ಬಿಡಿ. ಓಕೆ, ನೀವು ಖುಷಿ ಆಗಿರೋದು ಸಹಜ. ಆದ್ರೆ ಅಯ್ಯೋ ನನ್ನ ಕೆಲಸ ಆಯ್ತು, ಇನ್ನೂ ಏನು ಟೆನ್ಷನ್ ಇಲ್ಲ ಅಂತ ಈಗಲೇ ರಿಲ್ಯಾಕ್ಸ್ ಆಗೋಕ್ ಹೋಗ್ಬೇಡಿ. ಸೆಲೆಕ್ಷನ್ ಪ್ರೊಸೆಸ್ ನಲ್ಲಿ ಮುಂದೆ ಬರುವ ಪ್ರತಿಯೊಂದು ಹಂತವನ್ನು ಅಷ್ಟೇ ಜವಾಬ್ದಾರಿಯಿಂದ ಕಂಪ್ಲೀಟ್ ಮಾಡಬೇಕು. ನೀವು ತುಂಬಾ ಓದಿ ಹಾರ್ಡ್ ವರ್ಕ್ ಮಾಡಿ ಇಲ್ಲಿವರೆಗೂ ಬಂದು ನಿಂತಿದ್ದೀರಾ. ಓಕೆ, ಇನ್ನು ಮುಂದೆ ನಿಮ್ಮ ಡಾಕ್ಯುಮೆಂಟ್ಸ್ ಮತ್ತು ನೀವು ಕೊಟ್ಟಿರೋ ಇನ್ಫಾರ್ಮೇಶನ್ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಿ, ಅಪ್ಲಿಕೇಶನ್ ಫಾರ್ಮಲ್ಲಿ ಏನೇನು ಫಿಲ್ ಮಾಡಿದ್ದೀರಾ, ಅದೆಲ್ಲ ನಿಜಾನ ಸುಳ್ಳ, ಅದೆಲ್ಲ ನೀವು ಏನು ಮಾಡಿದ್ದೀರಾ ಇವಾಗ ಗೊತ್ತಾಗುತ್ತೆ. ಅದಕ್ಕೆ ಕೊನೆ ಹಂತದವರೆಗೂ ಎಚ್ಚರಿಕೆಯಿಂದಿರಿ. ಓಕೆ ಸ್ನೇಹಿತರೆ, ಪೊಲೀಸ್ ವೆರಿಫಿಕೇಶನ್ ಅಂದ್ರೆ ಪೊಲೀಸರು ಮನೆಗೆ ಬಂದು ಹೆಸರು ಕೇಳಿ ಹೋಗ್ತಾರೆ ಅಷ್ಟೇ ಅಂತ ಅಂದುಕೊಳ್ಳಬೇಡಿ. ಇಲ್ಲಿ ಚಿತ್ರದಲ್ಲಿ ತೋರಿಸಿರೋ ಹಾಗೆ ನಿಮ್ಮ ಮನೆಗೆ ಬಂದು ವಿಚಾರಣೆ ಮಾಡುವ ಸಂದರ್ಭನೂ ಇರಬಹುದು. ಅಲ್ಲಿ ನಿಮ್ಮ ವಿಳಾಸ ಸರಿಯಾಗಿದೆಯಾ, ಇಲ್ಲ ನೀವು ಸ್ಥಳೀಯರಿಂದ ನಿಮ್ಮ ಬಗ್ಗೆ ಏನು ಅಭಿಪ್ರಾಯ ಇದೆ, ನೀವು ಕೊಟ್ಟಿರೋ ಇನ್ಫಾರ್ಮೇಶನ್ ಮತ್ತು ಡಾಕ್ಯುಮೆಂಟ್ ಸರಿಯಾಗಿದೆ ಇಲ್ಲ. ಒಂದೇನು ಗೊತ್ತಾ, ವಿಳಾಸ ಸರಿಯಾಗಿದೆ ಇಲ್ಲ, ಮತ್ತೆ ಇನ್ನೊಂದು ನಿಮ್ಮ ಸ್ಥಳೀಯರು ನಿಮ್ಮ ಬಗ್ಗೆ ಇರುವ ಅಭಿಪ್ರಾಯ, ಇನ್ನೊಂದು ನೀವು ಕೊಟ್ಟಿರುವ ಇನ್ಫಾರ್ಮೇಶನ್ ಅಂಡ್ ಡಾಕ್ಯುಮೆಂಟ್ ಸರಿಯಾಗಿದೆ ಇಲ್ಲ, ಅದನ್ನ ಚೆಕ್ ಮಾಡ್ತಾರೆ. ಇಂಥ ವಿಷಯಗಳನ್ನು ಪರಿಶೀಲಿಸುವ ಸಂದರ್ಭನೂ ಇರಬಹುದು. ಹಾಗಾಗಿ ಕೊನೆ ಕ್ಷಣದಲ್ಲಿ ಸರ್ ವೆರಿಫಿಕೇಶನ್ ಯಾವಾಗ ಬರುತ್ತೆ ಅಂತ ಗಾಬರಿಯಾಗೋ ಬದಲು ನಿಮ್ಮ ಮಾಹಿತಿ, ಡಾಕ್ಯುಮೆಂಟ್ಸ್ ಮೊದಲೇ ರೆಡಿ ಮಾಡಿ ಇಟ್ಟುಕೊಳ್ಳಿ. ಓಕೆ, ಒಂದು ಸಣ್ಣ ಸೀರಿಯಸ್ ಪ್ರೊಸೆಸ್ ಸ್ನೇಹಿತರೆ. ಏನು ಗೊತ್ತಾ, ನೀವು ಅಪ್ಲಿಕೇಶನ್ ನಲ್ಲಿ ಕೊಟ್ಟಿರೋ ಮಾಹಿತಿ, ಅರ್ಜಿಯಲ್ಲಿ ಏನು ಕೊಟ್ಟಿದ್ದೀರೋ ಅದನ್ನು ನೀವು ಕ್ಲಿಯರ್ ಆಗಿ ಗೊತ್ತಿಟ್ಟುಕೊಳ್ಳಿ. ಅಪ್ಲಿಕೇಶನ್ ಅಲ್ಲಿ ಒಂದು ಮಾಹಿತಿ, ವೆರಿಫಿಕೇಶನ್ ಅಲ್ಲಿ ಇನ್ನೊಂದು ಮಾಹಿತಿ, ಹೀಗೆ ಇರಬಾರದು. ನಿಮ್ಮ ಇನ್ಫಾರ್ಮೇಶನ್ ಕ್ಲಿಯರ್ ಇರಲಿ. ವೆರಿಫಿಕೇಶನ್ ಆದ್ಮೇಲೆ ಏನಿರುತ್ತೆ ಗೊತ್ತಾ, ರಿಪೋರ್ಟ್ ತಯಾರಿಸುವ ಪ್ರಕ್ರಿಯೆ ಕೂಡ ಇರುತ್ತದೆ. ಪೊಲೀಸರು ಅವರು ರಿಪೋರ್ಟ್ ರೆಡಿ ಮಾಡ್ತಾರ. ಅಂದರೆ ಇದು ಯಾರೋ ಬಂದ್ರು, ಎರಡು ಮಾತಾಡಿದ್ರು ಮುಗೀತು ಅಂತಲ್ಲ. ನೀವು ಕೊಡುವ ಮಾಹಿತಿ, ನಿಮ್ಮ ಡಾಕ್ಯುಮೆಂಟ್ಸ್, ವೆರಿಫಿಕೇಶನ್ ಸಮಯದಲ್ಲಿ ಕೋಆಪರೇಷನ್ ಎಲ್ಲವನ್ನು ಜವಾಬ್ದಾರಿಯಿಂದ ಹ್ಯಾಂಡಲ್ ಮಾಡಿ. ಮತ್ತೆ ಕೊನೆಯ ಸಮಯದಲ್ಲಿ ಅಯ್ಯೋ ಸರ್ ಆ ಸರ್ಟಿಫಿಕೇಟ್ ಎಲ್ಲಿಟ್ಟಿದ್ದೀನಿ ಅಂತ ನೆನಪೇ ಇಲ್ಲ ಅಂತ ಆಗ್ಬಾರ್ದು. ಮೊದಲೇ ಫಿಲ್ ಮಾಡಿ ಇಟ್ಕೊಳ್ಳಿ. ಓಕೆ, ಒಂದು ಫೈಲ್ ಮಾಡ್ಕೊಂಡು ಫಿಲ್ ಮಾಡಿ ಇಟ್ಕೊಂಡಿರಿ. ಸ್ನೇಹಿತರೆ, ವೆರಿಫಿಕೇಶನ್ಗೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆಗೆ ಬರಬೇಕು ಅಥವಾ ಯಾವುದೇ ಮಾಹಿತಿ ಕೊಡಬೇಕು ಅಂತ ಇಲಾಖೆಯಿಂದ ಸೂಚನೆ ಬಂದ್ರೆ, ಈಗ ಅವರೊಂದು ನೋಟಿಸ್ ಹೊರಡ್ತಾರೆ ಏನೋ, ನೀವು ಆಮೇಲೆ ಫಿಸಿಕಲ್ ಎಲ್ಲ ಕ್ಲಿಯರ್ ಆದ್ಮೇಲೆ ಪೊಲೀಸ್ಗೆ ವೆರಿಫಿಕೇಶನ್ ಇರುತ್ತಲ್ಲ, ಅವಾಗ ನೀವು ಅವ್ರ ನೋಟಿಫಿಕೇಶನ್ ಇಗ್ನೋರ್ ಮಾಡಬಾರ್ದು. ಇವತ್ತು ಬೇಡ ನಾಳೆ ಹೋಗೋಣ, ನಾಳೆ ಆಗಲ್ಲ ನಾಡಿದ್ದು ಹೋಗೋಣ ಅಂತ ಡಿಲೇ ಮಾಡಬೇಡಿ. ಬೇಗ ನಿಮ್ಮ ಕೆಲಸ ಮುಗಿಸ್ಕೊಂಡು ಬಿಡಿ. ಅಧಿಕೃತವಾಗಿ ಏನು ಕೇಳಿದ್ದಾರೆ ಅದನ್ನು ಸಮಯಕ್ಕೆ ಸರಿಯಾಗಿ ಮಾಡಿದ್ರೆ ತುಂಬಾ ಒಳ್ಳೆಯದು. ನೀವು ಅಷ್ಟೊಂದು ಓದಿ ಎಲ್ಲ ಮಾಡಿ ಫಿಸಿಕಲ್ ಅದು ಇದು ಮಾಡಿ ಇಲ್ಲಿವರೆಗೂ ಬಂದ್ಮೇಲೆ ಇದಕ್ಕೆ ಸ್ವಲ್ಪ ಟೈಮ್ ಕೊಟ್ರೆ ತುಂಬಾ ಒಳ್ಳೆಯದು. ಪೊಲೀಸ್ ವೆರಿಫಿಕೇಶನ್ ಪೊಲೀಸರ ಜೊತೆ ಒಳ್ಳೆಯ ಸಂಬಂಧ, ಕೋಆಪರೇಷನ್ ತುಂಬಾ ಮುಖ್ಯ. ಓಕೆ,
ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್, ವೆರಿಫಿಕೇಶನ್ ಅಂದ್ರೆ ನಿಮ್ಮ ಇನ್ಫಾರ್ಮೇಶನ್ ಮತ್ತು ಬ್ಯಾಕ್ಗ್ರೌಂಡ್ ಬಗ್ಗೆ ಪರಿಶೀಲನೆ. ಓಕೆ, ಹಾಗಾಗಿ ವೆರಿಫಿಕೇಶನ್ ಅಂದ್ರೆ ನಿಮ್ಮ ಇನ್ಫಾರ್ಮೇಶನ್ ಅಂಡ್ ಬ್ಯಾಕ್ಗ್ರೌಂಡ್ ಬಗ್ಗೆ ಪರಿಶೀಲನೆ. ಹಾಗಾಗಿ ನಿಮ್ಮ ಡೀಟೇಲ್ಸ್ ನಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ರೆ ಮೊದಲೇ ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ದು ಹಳೆ, ಇವಾಗ ನೋಡಿ ಒಬ್ರ ಆಧಾರ್ ಕಾರ್ಡ್ದಲ್ಲಿ ನಾರ್ತ್ ಕರ್ನಾಟಕ ಸೈಡ್ ಇನಿಷಿಯಲ್ ಇರುತ್ತೆ, ಈ ಕಡೆ ಬರೀ KMPS ಈ ರೀತಿ ಇರುತ್ತಲ್ಲ, ಅವೆಲ್ಲ ಸರಿಯಾಗಿದೆ, ಎಲ್ಲ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಮತ್ತು ಡಾಕ್ಯುಮೆಂಟ್ಸ್ ಅನ್ನು ಒಂದೇ ಫೈಲ್ ನಲ್ಲಿ ಇಟ್ಕೊಳ್ಳಿ, ಒಂದು ಫೈಲ್ ಮಾಡ್ಕೊಳ್ಳಿ. ಎಲ್ಲೋ ಒಂದು ಎಗ್ ರೈಸ್ ತಿಂದು 50-60 ರೂಪಾಯಿ ವೇಸ್ಟ್ ಮಾಡ್ತಿರಲ್ಲ, ಒಂದು ಫೈಲ್ ತಗೊಳ್ಳಿ, ಒಂದು 50-60 ರೂಪಾಯಿ ಕೊಟ್ಟು ಚೆನ್ನಾಗಿರೋದು. SSLC ಒಂದು ಕಡೆ, ID ಪ್ರೂಫ್ ಇನ್ನೊಂದು ಕಡೆ, ಅಡ್ರೆಸ್ ಪ್ರೂಫ್ ಇನ್ನೊಂದು ಕಡೆ. ಹೀಗೆ ಮನೆಯಲ್ಲಿ ಹುಡುಕ್ತಾ ಇದ್ದರೆ ಸರ್ ಡಾಕ್ಯುಮೆಂಟ್ ಸಿಗ್ತಿಲ್ಲ, ಗೂಗಲ್ ಡ್ರೈವ್ ನಲ್ಲಿ ಇರಬಹುದು ಅಂತ ಆಗ್ಬಾರ್ದು. ಒಂದು ಪ್ರೂಫ್ ಫೈಲ್ ಎಲ್ಲವೂ ರೆಡಿ ಮಾಡಿ. ಏನ್ ಮಾಡ್ತಾರೆ ಎಲ್ಲರೂ, ಗೂಗಲ್ ಡ್ರೈವ್ ಇದೆ, ಗೂಗಲ್ ಡ್ರೈವ್ ಈ ರೀತಿಯ ವೆರಿಫಿಕೇಶನ್ಗೆ ಆಗಲ್ಲ, ಸರಿಯಾದಲ್ಲ ಅದು. ನೀವೊಂದು ಡಾಕ್ಯುಮೆಂಟ್ ಫೈಲ್ ಮಾಡಿ ಇಟ್ಟುಕೊಂಡ್ರೆ ತುಂಬಾ ಒಳ್ಳೆಯದು. ಆಮೇಲೆ ಪೊಲೀಸರ ಮುಂದೆ ತೊದಲ್ಬಾರ್ದು, ಸರ್ ಡಾಕ್ಯುಮೆಂಟ್ ಸಿಗ್ತಿಲ್ಲ, ಗೂಗಲ್ ಡ್ರೈವ್ ನಲ್ಲಿ ಇದೆ, ತೋರಿಸ್ತೀನಿ, ಅದಕ್ಕೆಲ್ಲ ಅವರು ಸಮ್ಮತಿ ಕೊಡಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ನೀವೆಲ್ಲ ಹಳ್ಳಿ ಆ ಕಡೆಯಿಂದ ಬಂದಿರ್ತೀರಲ್ಲ, ಈಗ ಏನ್ ಗೊತ್ತಾ, ಕೇಸ್ ಮಾಹಿತಿ ಮುಚ್ಚಿಡಬೇಡಿ. ನಿಮ್ಮ ಅಪ್ಲಿಕೇಶನ್ ಅಥವಾ ವೆರಿಫಿಕೇಶನ್ ನಲ್ಲಿ ಕೇಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಕೇಳಲಾಗಿದ್ದರೆ ಅದನ್ನು ಮರೆಮಾಚಕ್ಕೆ ಹೋಗ್ಬೇಡಿ. ಹಳೆ ಕೇಸ್ ಸರ್, ಸಣ್ಣ ಜಗಳ ಸರ್, ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಳ್ಬೇಡಿ. ನಿಮ್ಮ ರಿಕ್ರೂಟ್ಮೆಂಟ್ ಪ್ರೊಸೆಸ್ ನಲ್ಲಿ ಯಾವ ಮಾಹಿತಿ ಕೇಳಲಾಗಿದೆಯೋ ಅದನ್ನು ಸತ್ಯವಾಗಿ ಮತ್ತು ಸರಿಯಾಗಿ ನೀಡಿ. ಇಲ್ಲಿ ಒಂದು ಸೀರಿಯಸ್ ಮಾತು ಅದನ್ನ ಕೇಳಿ. ರಿಟರ್ನ್ ಎಕ್ಸಾಮ್ ಗಾಗಿ ನೀವು ಎಷ್ಟು ದಿನ ಓದಿದ್ದೀರಿ, ಫಿಸಿಕಲ್ ಗಾಗಿ ಎಷ್ಟು ಬೆವರು ಸುರಿಸಿದ್ದೀರಿ, ಅಷ್ಟು ಹಾರ್ಡ್ ವರ್ಕ್ ಮಾಡಿದ ಮೇಲೆ ಒಂದು ತಪ್ಪು ಮಾಹಿತಿ ಅಥವಾ ನಿರ್ಲಕ್ಷ್ಯದಿಂದ ಪ್ರಾಬ್ಲಮ್ ಬರೋದು ಬೇಡ. ಹಾಗಾಗಿ ಈ ವಿಷಯದಲ್ಲಿ ತುಂಬಾ ಜಾಗರೂಕರಾಗಿ. ಊರಲ್ಲಿ ಸಣ್ಣ ಸಣ್ಣ ಜಗಳ ಆಗಿರುತ್ತಲ್ಲ, ಅದೆಲ್ಲ ಮುಚ್ಚಿಡಕ್ ಹೋಗ್ಬೇಡಿ. ಅದನ್ನ ಪೊಲೀಸ್ ಸ್ಟೇಷನ್ ಮುಂಚೆನೆ ಹೋಗಿ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಇದು ಇಲ್ಲಿ ಚಿತ್ರದಲ್ಲಿ ತೋರಿಸಿರೋ ಹಾಗೆ, ನಿಮ್ಮ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರೋ ಹಾಗೆ 4 ಮುಖ್ಯ ಅಂಶಗಳನ್ನ ಕೊಟ್ಟಿದ್ದೇವೆ. ವಿಳಾಸ ಮತ್ತೆ ಪರಿಶೀಲನೆ, ದಾಖಲೆಗಳು, ಸಹಕಾರ. ಮೊದಲನೆಯದು ಉದ್ದೇಶ. ನೀವು ನೀಡುವ ಎಲ್ಲ ವಿವರಗಳು ಸತ್ಯವೆಂದು ಪೊಲೀಸರು ಖಚಿತಪಡಿಸಿಕೊಳ್ತಾರೆ. ಓಕೆ, ಆಮೇಲೆ ಪರಿಶೀಲನೆ. ನಿಮ್ಮ ನಡತೆ, ವರ್ತನೆ, ಹಿನ್ನೆಲೆ, ಶಿಕ್ಷಣ, ಉದ್ಯೋಗ, ನೆರೆಯವರ ಮಾಹಿತಿ ಇತ್ಯಾದಿ. ಅವರು ನಿಮ್ಮ ನೆರೆಯವರ ಬಗ್ಗೆ ಹತ್ರ ನಿಮ್ಮ ಬಗ್ಗೆ ಏನಂತ ಕೇಳ್ಕೊತಾರ, ಅದೆಲ್ಲ ನಿಮ್ಮ ನಡತೆ ಬಗ್ಗೆ. ದಾಖಲೆಗಳು, ಆಧಾರ್ ಕಾರ್ಡ್, ವಿಳಾಸ ಪುರಾವೆ, ಅಡ್ರೆಸ್ ಪ್ರೂಫ್ ಸರಿಯಾಗಿ ಇಟ್ಕೊಳ್ಳಿ. ಈಗಲೇ ನೀವು ಬಾಡಿಗೆ ಮನೆಯಲ್ಲಿರೋದು, ಅದೆಲ್ಲ ಬೇರೆ ಊರಲ್ಲಿರೋದು ನೋಡಿ, ಅದೆಲ್ಲ ಸರಿಯಾಗಿ ಇಟ್ಕೊಳ್ಳಿ. ಶೈಕ್ಷಣಿಕ ಪ್ರಮಾಣ ಪತ್ರಗಳು ಮತ್ತು ಇತರ ಅಗತ್ಯ ದಾಖಲೆಗಳು. ಶೈಕ್ಷಣಿಕ ಅಂದ್ರೆ ಇದು ಶಾಲಾ ಕಾಲೇಜು ID, ಮಾರ್ಕ್ಸ್ ಕಾರ್ಡು. ಸಹಕಾರ, ಪೊಲೀಸರೊಂದಿಗೆ ಸಹಕಾರದಿಂದ ವರ್ತಿಸಿ ಸತ್ಯ ಮಾಹಿತಿ ನೀಡಿ. ಏನಿದ್ರು ಅವ್ರ ಜೊತೆ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಅವ್ರ ಜೊತೆನೆ ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳಿ, ಅವ್ರು ಹೆಲ್ಪ್ ಮಾಡ್ತಾರ. ಏನು ಮುಚ್ಚಿಡಕ್ ಹೋಗ್ಬೇಡಿ, ಆಮೇಲೆ ಲಾಸ್ಟಿಗೆ ನೀವೇ ಸಿಕ್ಕಾಕೊಳ್ಳೋದು. ಇದು ನನ್ನ ಸಣ್ಣ ವಿಷಯ ಅನಿಸಬಹುದು ನಿಮ್ಗೆ. ಏನಂದ್ರೆ ಅದು ಇಗ್ನೋರ್ ಮಾಡ್ಬಿಡಿ. ನೆರೆಯವರ ಜೊತೆ ಅನ್ನೆಸೆಸರಿ ಜಗಳ ಮಾಡ್ಕೋಬೇಡಿ. ವೆರಿಫಿಕೇಶನ್ ಸಮಯದಲ್ಲಿ ನಿಮ್ಮ ಲೋಕಲ್ ಬಿಹೇವಿಯರ್ ಬಗ್ಗೆ ವಿಚಾರಣೆ ನಡೆಯುವ ಸಂದರ್ಭನೂ ಇರಬಹುದು. ಹಾಗಾಗಿ ಪೊಲೀಸ್ ಆಗ್ತೀನಿ, ನನ್ನ ಜೊತೆ ಯಾರು ಮಾತಾಡಬಾರದು ಅಂತ ಆಟಿಟ್ಯೂಡ್ ಬೇಡ. ನಿಮ್ಮ ಸುತ್ತಮುತ್ತಲಿನವರ ಜೊತೆ ಒಳ್ಳೆ ರೀತಿಯಲ್ಲಿ ಇರಿ. ಯಾಕಂದ್ರೆ ಯೂನಿಫಾರ್ಮ್ ಅಂದ್ರೆ ಪವರ್ ಮಾತ್ರ ಅಲ್ಲ, ರೆಸ್ಪಾನ್ಸಿಬಿಲಿಟಿ ಕೂಡ. ಇಲ್ಲಿ ತೋರಿಸಿರೋ ಹಾಗೆ, ಸ್ಕ್ರೀನ್ ನಲ್ಲಿ ತೋರಿಸಿರೋ ಸತ್ಯ ಮಾಹಿತಿ, ಸರಿಯಾದ ದಾಖಲೆ, ಉತ್ತಮ ನಡತೆ, ಇವು 3 ತುಂಬಾ ಮುಖ್ಯ. ಭಯಪಡುವ ಅವಶ್ಯಕತೆ ಇಲ್ಲ, ಆದ್ರೆ ನಿರ್ಲಕ್ಷ್ಯ ಮಾಡುವಂತೆಯೂ ಇಲ್ಲ. ನೀವು ರಿಟರ್ನ್ ಎಕ್ಸಾಮ್ ನಲ್ಲಿ ಚೆನ್ನಾಗಿ ಬರ್ದಿದ್ದೀರಿ, ಫಿಸಿಕಲ್ ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಿ. ಈಗ ಕೊನೆ ಪ್ರೊಸೆಸ್ ನಲ್ಲೂ ಅಷ್ಟೇ ಜವಾಬ್ದಾರಿ ಕಂಪ್ಲೀಟ್ ಮಾಡಿ. ಕೊನೆಯದಾಗಿ ಡಾಕ್ಯುಮೆಂಟ್ ಬಗ್ಗೆ ಸ್ಕ್ರೀನ್ ಅಲ್ಲಿ ತೋರಿಸಿರೋ ಹಾಗೆ ಆಧಾರ್ ಕಾರ್ಡ್, ವೋಟರ್ ID, ರೇಷನ್ ಕಾರ್ಡ್, SSLC ಮಾರ್ಕ್ ಮುತ್ತೈದೆ ಎಲ್ಲ ಡಾಕ್ಯುಮೆಂಟ್ಸ್ ನ ಮೊದಲೇ ಒಂದು ಫೋಟೋಗ್ರಫಿ ಮಾಡ್ಕೊಂಡು ಇಟ್ಕೊಳ್ಳಿ. ಸ್ನೇಹಿತರೆ, ಒಮ್ಮೆ
ನಿಮ್ಮ ಜರ್ನಿ ನೆನಪಿಸಿಕೊಳ್ಳಿ. ಎಷ್ಟು ದಿನ ಓದಿದ್ದೀರಿ, ಎಷ್ಟು ಮಾಕ್ ಟೆಸ್ಟ್ ಬರ್ದಿದ್ದೀರಿ, ಎಷ್ಟು ಬೆಳಿಗ್ಗೆ ಎದ್ದು ರನ್ನಿಂಗ್ ಮಾಡಿದ್ದೀರಿ, ಎಷ್ಟು ಬಾರಿ ದಣಿದರೂ ನಾನು ಪೊಲೀಸ್ ಆಗಬೇಕು ಅಂತ ಮತ್ತೆ ಪ್ರಯತ್ನ ಮಾಡಿದ್ದೀರಿ. ಆ ಕನಸು ಈಗ ನಿಮ್ಮ ಕಣ್ಣ ಮುಂದೆ ಇದೆ. ಆದರೆ ಕೊನೆ ಹಂತದಲ್ಲಿ ಕೇರ್ಲೆಸ್ ಆಗಬೇಡಿ. ಸತ್ಯ ಮಾಹಿತಿ ಕೊಡಿ, ದಾಖಲೆಗಳನ್ನು ಸರಿಯಾಗಿ ಇಟ್ಕೊಳ್ಳಿ. ನೀವು ಇಷ್ಟು ದೂರ ಬಂದಿದ್ದೀರಿ ಆಲ್ರೆಡಿ. ಇನ್ನೂ ಒಂದು ಹೆಜ್ಜೆ ಮಾತ್ರ. ಡಿಸಿಪ್ಲಿನ್ ನಿಂದ, ಜವಾಬ್ದಾರಿಯಿಂದ ಇರಿ. ನಿಮ್ಮ ಗುರಿ ಏನು? ಖಾಕಿ ಯೂನಿಫಾರ್ಮ್ ಅಷ್ಟೇ. ಆಲ್ ದ ಬೆಸ್ಟ್. ಜೈ ಹಿಂದ್.